ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದು ಒಂದು ರೀತಿಯ ಕಳ್ಳ ಪೊಲೀಸ್ ಆಟ ಇದ್ದಂಗೆ ಇದೆ ಸ್ವಾಮಿ. ಇದು ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವರಿಗೆ ಅವರ 75ನೇ ಜನ್ಮದಿನದ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರಿದ್ದಾರೆ. ಯಾವುದೋ ಟ್ರುತ್ ಅನ್ನುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ಅಷ್ಟೇ ಅಲ್ಲ, ಸ್ವತಃ ಟೆಲಿಫೋನಿಕ್ ಕನ್ವರ್ಸೇಷನ್ ಮಾಡಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ ಟ್ರೂತ್ನಲ್ಲಿ. ಐ ಹ್ಯಾಡ್ ಅ ವಂಡರ್ಫುಲ್ ಟಾಕ್ ವಿತ್ ಮೈ ಡಿಯರ್ ಫ್ರೆಂಡ್ ನರೇಂದ್ರ ಮೋದಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸುವುದರಲ್ಲಿ ಪ್ರಧಾನ ಪಾತ್ರ ವಹಿಸ್ತಾ ಇರುವಂಥ ನರೇಂದ್ರ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅನ್ನುವಂಥ ಇನ್ನೊಂದು ಮಾತನ್ನು ಅದರಲ್ಲಿ ಸೇರಿಸಿದ್ದಾರೆ. ಈತ ಹೇಳಿದ ಮಾತನ್ನು ನಂಬಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಆ ಕಡೆಯಿಂದ ನರೇಂದ್ರ ಮೋದಿ ಅವರು ಇನ್ನೊಂದು ಟ್ವೀಟ್ ಮಾಡ್ತಾರೆ, ಐ ಥ್ಯಾಂಕ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಫಾರ್ ಗ್ರೀಟಿಂಗ್ ಮೀ ಆನ್ ಮೈ ಬರ್ತ್ಡೇ ಅಂತ ಅವ್ರು ಹಾಕ್ಕೋತಾರೆ. ಅಂದರೆ ಅಲ್ಲಿಗೆ ಒಂದು ಖಚಿತ ಆಗಿ ಹೋಯಿತು, ಅಕ್ನಾಲೇಜ್ಮೆಂಟ್ ಆಯಿತು. ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವರಿಗೆ ಕರೆಯನ್ನು ಮಾಡಿದರು. ಆ ಕರೆಯನ್ನು ನರೇಂದ್ರ ಮೋದಿಯವರು ಸ್ವೀಕರಿಸಿದರು. ಯಾಕೆಂದರೆ ಈ ಹಿಂದೆ 4 ಸಲ ಕರೆ ಮಾಡಿದರು, ನರೇಂದ್ರ ಮೋದಿ ಅವರು ಎತ್ತಿಲ್ಲ ಅಂತ ಆಸ್ಟ್ರೇಲಿಯನ್ ಪೇಪರ್ ಬೇರೆ ಬರ್ಕೊಂಡಿತ್ತು. ಬೇಕು ಅಂತಲೇ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಒಂದು ರೀತಿಯ ಪ್ರೊಪಗಂಡ ಮಾಡಲಾಗ್ತಾ ಇತ್ತು. ಅದಿದ್ರೂ ಇರಬಹುದು. ಆದರೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಾಡಿದಂಥ ಕರೆಯನ್ನು ನರೇಂದ್ರ ಮೋದಿ ಸ್ವೀಕರಿಸಿದ್ದಾರೆ. ಹಾಗಾದರೆ ಇದರ ಒಳಾರ್ಥವೇನು, ಇದರ ತಾತ್ಪರ್ಯವೇನು? ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರ ಖಾಸಾ ಮನುಷ್ಯ ಬ್ರೆಂಡನ್ ಲಿಂಚ್ ಅವರು ಭಾರತಕ್ಕೆ ಬಂದಿದ್ದಾರೆ ತಮ್ಮ ತಂಡದ ಜೊತೆಗೆ. ಬಂದು ನಮ್ಮ ರಾಜೇಶ್ ಅಗರ್ವಾಲ್ ಜೊತೆ, ನಮ್ಮ ವಿಶೇಷ ಕಾರ್ಯದರ್ಶಿ, ವಾಣಿಜ್ಯ ಸಚಿವಾಲಯದ ಕಾರ್ಯದರ್ಶಿ ಆದಂಥ ರಾಜೇಶ್ ಅಗರ್ವಾಲ್ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಮೊದಲನೇದಾಗಿ ಭಾರತದ ಮೇಲೆ ಟ್ಯಾರಿಫ್ ಹೇರಲಾಗಿದೆ. ಅಷ್ಟೇ ಅಲ್ಲದೆ ಆ ಕಡೆ ಯುರೋಪ್ನಿಂದ ಟ್ಯಾರಿಫ್ ಹೇರಿ ಅಂತ ಒತ್ತಡವನ್ನು ಹಾಕ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪು. ಈ ಮಧ್ಯೆ ಈ ಪೀಟರ್ ನೊವ್ಯಾರೋ ಅನ್ನೋನು ಆವಾಗ ತುರಿಸ್ತಾ ಇದ್ದಾನೆ ಹೀಗೆ ಭಾರತದ ಕಡೆ. ಎಲ್ಲ ಕಡೆಯಿಂದ ದಶದಿಕ್ಕುಗಳಿಂದ ಭಾರತದ ಮೇಲೆ ಒತ್ತಡ ಹೇರುವಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಅಮೆರಿಕ ಮಾಡ್ತಾ ಇದೆ. ಭಾರತಕ್ಕೆ ಅಮೆರಿಕ ಎಷ್ಟು ಅಗತ್ಯವೋ ಅಮೇರಿಕೆಗೆ ಭಾರತವೂ ಕೂಡ ಅಷ್ಟೇ ಅತ್ಯಗತ್ಯ ಅನ್ನೋದು ಮತ್ತೊಂದು ಸಲ ಸಾಬೀತಾಗಿದೆ. ಮುಂಚಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಈ ನಮ್ಮ ಡೆಮೋಕ್ರಸಿ ಬರೋಕ್ಕಿಂತ ಮುಂಚೆ ರಾಜರ ಆಳ್ವಿಕೆ ಇತ್ತು ಭಾರತ ದೇಶದಲ್ಲಿ. ಆವಾಗ ಸಣ್ಣ ಸಣ್ಣ ಸಾಮಂತರು ಇರ್ತಾರಲ್ಲ, ಆ ಸಾಮಂತರು ಏನು ಮಾಡೋರು ಅಂತ ದೊಡ್ಡ ರಾಜನಿಗೆ ಹೋಗಿ ಕಪ್ಪವನ್ನು ಕೊಟ್ಟು ಬರೋರು. ಸಣ್ಣ ಸಣ್ಣ ಸಾಮಂತರು, ಯಾವ ಸಣ್ಣ ಒಂದು ಸಂಸ್ಥಾನ ಇರುತ್ತೆ, ಆ ಸಂಸ್ಥಾನಕ್ಕೆ ಪ್ರೊಟೆಕ್ಷನ್ ಮನಿ ಅಂತ ನಾವು ಹೇಳ್ತೀವಲ್ಲ, ಈ ಬಾಂಬೆದಲ್ಲಿ ರೌಡಿಗಳಿಗೆ ಪ್ರೊಟೆಕ್ಷನ್ ಮನಿ ಅಂತ ಸಿನಿಮಾ ಆ್ಯಕ್ಟ್ರಸ್ಸು ಅವರು ಇವರು ಕೊಡ್ತಾಯಿದ್ರು. ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹಫ್ತಾ ಕೊಡೋ ಥರ ದುಡ್ಡನ್ನು ಕೊಡ್ತಾಯಿದ್ರು. ಹಾಗೆ ಸಣ್ಣ ಸಣ್ಣ ಸಾಮ್ರಾಜ್ಯದ ರಾಜರುಗಳೇನಿದ್ದಾರೆ, ಸಾಮಂತರು, ನವಾಬರು ಏನಿದ್ದಾರೆ, ಮೊಘಲರಿಗೆ ಹೋಗಿ ಜಜಿಯಾ ಅನ್ನೋ ರೀತಿಯಲ್ಲಿ ಅಥವಾ ಕಪ್ಪ ಅನ್ನುವ ರೀತಿಯಲ್ಲಿ ದುಡ್ಡನ್ನು ಕೊಟ್ಟು ಬರ್ತಾಯಿದ್ರು. ಅಂದರೆ ನಮ್ಮಲ್ಲಿ ನಿಮ್ಮ ಕೃಪಾಶೀರ್ವಾದ ಇರಲಿ ಅಂತ. ಅಮೇರಿಕೆ ಅಂಥದೇ ನಿರೀಕ್ಷೆಯಲ್ಲಿ ಭಾರತದ ಕುರಿತು ಕೂಡ ಇತ್ತು. ಯಾಕೆಂದರೆ ಇಲ್ಲಿಯವರೆಗೂ ಅಗತ್ಯ ಇಲ್ಲದೆ ಹೋದರೂ ಜಪಾನ್ ಅಂಥ ರಾಷ್ಟ್ರ ನಮಗೆ ಅಕ್ಕಿಯನ್ನು ರಫ್ತು ಮಾಡಿ ಅಂತ ಕೇಳ್ಕೊಳ್ತೀವಿ. ಯಾರಿಗೆ? ಅಮೇರಿಕೆಗೆ. ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂಥ ನಾಡು ಜಪಾನು, ಒಳ್ಳೆಯ ಭತ್ತ ಬೆಳೆಯೋದು. ಜೊತೆಗೆ $550 ಬಿಲಿಯನ್ ನಿಮ್ಮ ಅಮೇರಿಕಾದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ನಾವು ಅಂತ ಸ್ವತಃ ಜಪಾನ್ ಹೇಳ್ತೀವಿ. ಜಪಾನ್ ಅಮೇರಿಕಾದಲ್ಲಿ ಇನ್ವೆಸ್ಟ್ ಮಾಡಬೇಕಾದ ಅಗತ್ಯವೇ ಇಲ್ಲ. ಆದರೂ ಕೂಡ ಅಮೇರಿಕೆ ಜೊತೆ ಚೆನ್ನಾಗಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರ ಜೊತೆ ಡೀಲ್ ಮಾಡಿ ನಿಮ್ಮ ದೇಶದ ಮೇಲೆ ನಮ್ಮ ಬಂಡವಾಳವನ್ನು ಹೂಡ್ತೇವೆ. ಅಂದರೆ ಜಗತ್ತಿನಲ್ಲಿ ಪ್ರಭುತ್ವವನ್ನು ಹೊಂದಿದಂಥ ಬಲಾಢ್ಯವಾದಂಥ ಧನಾಢ್ಯವಾದಂಥ ಇನ್ಫ್ಲೂಯೆನ್ಷಿಯಲ್ ರಾಷ್ಟ್ರ ಅಮೇರಿಕ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ದೇಶಗಳು ಕೂಡ ಈ ರೀತಿಯಾದಂಥ ಕಪ್ಪು ಕೊಡುವ ರೀತಿಯಲ್ಲಿ ತಮ್ಮ ತಮ್ಮ ಡೀಲ್ಗಳನ್ನು ಕೊಟ್ಟರು. ಆಮೇಲೆ ಈ ಯುರೋಪಿಯನ್ ಯೂನಿಯನ್ನು $750 ಬಿಲಿಯನ್ ಅಮೇರಿಕೆಯಲ್ಲಿ ಹೂಡ್ತೇವೆ ಅಂತ ಹೇಳ್ತಾರೆ ಇಷ್ಟು ದೇಶಗಳು. ಕತಾರದ ರಾಜ ಸ್ವತಃ ಒಂದು ವಿಮಾನವನ್ನೇ ಈ ಡೊನಾಲ್ಡ್ ಟ್ರಂಪ್ಗೆ ಕೊಡುಗೆಯನ್ನು ಕೊಟ್ಟ. ನಿಮ್ಗೆ ಗೊತ್ತಿರುವಂಥ ವಿಷಯ ಅದು. ವಿಶೇಷವಾದ ವಿಮಾನ, ಸುವರ್ಣ ಖಚಿತವಾದಂಥ ವಿಮಾನ, ಪಂಚತಾರ ಹೋಟೆಲ್ ಸೌಲಭ್ಯ ಇರುವಂಥ ವಿಮಾನ ಒಳಗಡೆ ಅಂಥ ವಿಮಾನವನ್ನು ಕೊಡುಗೆಯಾಗಿ, ಉಚಿತವಾಗಿ ಕೊಡುಗೆಯಾಗಿ ರಾಷ್ಟ್ರಕ್ಕಲ್ಲ ಅದರ ಅಧ್ಯಕ್ಷನಿಗೆ ಕೊಡುಗೆಯಾಗಿ ಕೊಟ್ಟರು. ಇದೇ ರೀತಿ ಬೇರೆ ಬೇರೆ ರಾಷ್ಟ್ರಗಳು
ಸೌದಿ ಅರೇಬಿಯಾ ಹೋದ ತಕ್ಷಣ ಡೀಲನ್ನು ಕೊಡ್ತೀವಿ, $650 ಬಿಲಿಯನ್ ಕೊಡ್ತೀವಿ, ನೀವೇ ನೋಡಿದ್ದೀರಿ. ಯಾವ ರಾಷ್ಟ್ರ ಕೊಟ್ಟಿಲ್ಲ ಹೇಳಿ, ಎಲ್ಲರೂ ಕೊಟ್ಟರು. ಭಾರತ ಮಾತ್ರ ನೀನು ಹೇಳ್ದಂಗೆ ಕೇಳೋದಿಲ್ಲ ಅಂತ ಅಡ್ಡ ಹೊಡಿತು. ನೀನು ಹೇಳ್ದಂಗೆ ನಾವು ಕೇಳೋದಿಲ್ಲ, ನಮ್ಮ ಕಂಡೀಷನಿಗೆ ನೀವು ಬರೋಂಗಿದ್ರೆ ಓಕೆ. ಇದ್ರ ಬಗ್ಗೆ ಈಗಾಗಲೇ ಬೇಕಾದಷ್ಟು ವಿಸ್ತಾರವಾಗಿ ಹೇಳಿದ್ದೀನಿ, ಮತ್ತು ಅದ್ರ ಬಗ್ಗೆ ನಾನು ಇಲ್ಲಿ ಯಾವ್ಯಾವ ವಿಷಯ ಯಾವುದಕ್ಕೆ ಅಂತ ಇಲ್ಲಿ ಹೇಳಬೇಕಾದ ಅಗತ್ಯ ಇಲ್ಲ. ಭಾಳ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಅವರ ರೈತಾಪಿ ವಸ್ತುಗಳೇನಿದಾವೆ, ನಿಮ್ಮ ಆಹಾರ ಧಾನ್ಯಗಳು ನಮಗೆ ಬೇಡ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ನಿಮ್ಮ ಬೀಜಗಳು ನಮಗೆ ಬೇಡ, ನಿಮ್ಮ ಗೊಬ್ಬರ ನಮಗೆ ಬೇಡ, ನಿಮ್ಮ ಹಾಲು ನಮಗೆ ಬೇಡ, ನಿಮ್ಮ ಡೈರಿ ಪ್ರಾಡಕ್ಟ್ ನಮಗೆ ಬೇಡ. ಅತಿ ಹೆಚ್ಚು ತಿನ್ನೋದೇನು ಹೇಳ್ರಿ ಅಮೇರಿಕಾದಲ್ಲಿ ಕಾರ್ನನ್ನು ಜಾಸ್ತಿ ತಿಂತಾರೆ. ಈ GM ಕಾರ್ನ್ ಏನಿದೆಯಲ್ಲ, ಈ ಕಾರ್ನು ಒಳಗಡೆಯಿಂದನೇ ಅದರೊಳಗೆ ಕೀಟನಾಶಕ ಇದೆ, ಅದರೊಳಗೆ ಅದು ಮೇಲ್ಗಡೆ ಸಿಂಪಡಿಸೋದಲ್ಲ. ಅದನ್ನು ಹೇಗೆ ತಳಿಯನ್ನು ಇಂಪ್ರೂವ್ ಮಾಡಲಾಗಿದೆ ಅಂದ್ರೆ, ಅದನ್ನ ಹೇಗೆ ತಯಾರು ಮಾಡಲಾಗಿದೆ ಅಂದ್ರೆ ತಳಿಯನ್ನು, ಅದು ತಯಾರಾಗುವಾಗಲೇ ಅದರಲ್ಲಿ ಕ್ರಿಮಿನಾಶಕವನ್ನು ಸೇರಿಸಿದ ರೀತಿಯಲ್ಲಿ ಕಾರ್ನ್ ಇದೆ. ಅಲ್ಲಿ ಎಲ್ಲ ಆಹಾರದಲ್ಲಿಯೂ ಕಾರ್ನನ್ನು ಬಳಸ್ತಾರೆ. ಆಮೇಲೆ ನೀವು ಏನೇ ತೊಗೊಂಡ್ರೂ ಕೂಡ ನಿಮಗೆ ಅಲ್ಲಿ ಈ ಆಲೂಗಡ್ಡೆ ಚಿಪ್ಸ್ ಥರದ್ದು ಉದ್ದುದ್ದವನ್ನು ಇರ್ತಾವಲ್ಲ, ಅದನ್ನು ಕೊಡ್ತಾರೆ. ಒಂದು ಪೆಪ್ಸಿ, ಒಂದು ಕೋಕೋ ಅಥವಾ ಒಂದು ಇದು ಜೊತೆಗೆ ಒಂದಿಷ್ಟು ಫ್ರೆಂಚ್ ಫ್ರೈಸ್ ಅಂತ ಹೇಳ್ತಾರೆ, ಕೊಡ್ತಾರೆ. ಕಾರ್ನನ್ನು ಅತಿ ಹೆಚ್ಚು ಬಳಸ್ತಾರೆ. ನಮ್ಮಲ್ಲಿ ಕಾರ್ನ ಎಲ್ಲಿ ಬಳಸ್ತೇವೆ ಸ್ವಾಮಿ ನಾವು? ಕಾರ್ನು ರಸ್ತೆ ಸೈಡ್ಗೆ ಗಾಡಿನಲ್ಲಿ ಮಾರೋರು ಇಡ್ಲಿ ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಕಾಯಿಸ್ತಾ ಇರ್ತಾರೆ. ಅದನ್ನು ತೊಗೊಂಡು ನಾವು ಎಲ್ಲೋ ಒಂದು ಸಲ ತಿಂತೀವಿ ಬಿಟ್ಟರೆ, ನಮ್ಮ ಮೂಲ ಆಹಾರ ಕಾರ್ನ ಅಲ್ವೇ ಅಲ್ಲ. ಪ್ರದೇಶಕ್ಕೆ ಅನುಗುಣವಾಗಿ ನಾವು ಬೇರೆ ಬೇರೆ ಆಹಾರಗಳನ್ನ ಬಳಸ್ತೀವಿ. ಹಳೆ ಮೈಸೂರು ಪ್ರಾಂತ್ಯ ಇದ್ರೆ ಅಕ್ಕಿ ರಾಗಿಯನ್ನು ಬಳಸುತ್ತೆ, ಉತ್ತರ ಕರ್ನಾಟಕ ಆದರೆ ಜೋಳವನ್ನು ಬಳಸುತ್ತೆ, ಪಂಜಾಬ್ ಕಡೆ ಹೋದರೆ ಗೋಧಿಯನ್ನು ಬಳಸ್ತಾರೆ, ಉತ್ತರ ಭಾರತದಲ್ಲಿ. ಹೀಗೆ ನಮ್ಮ ಆ ಪ್ರದೇಶಕ್ಕೆ ಅನುಗುಣವಾದಂಥ ಆಹಾರವನ್ನು, ಅದರಲ್ಲಿಯೂ ಕೂಡ ಆರೋಗ್ಯಕರ ಆಹಾರವನ್ನು ಬಳಸುವುದರಲ್ಲಿ, ಆರೋಗ್ಯಕರ ಮಸಾಲೆ ಪದಾರ್ಥ ಬಳಸುವುದರಲ್ಲಿ ಭಾರತ ನಿಸ್ಸೀಮರು. ಜಗತ್ತಿನಲ್ಲಿಯೇ ಸರ್ವಶ್ರೇಷ್ಠ ಆಹಾರ ಪದ್ಧತಿ ಯಾವುದಾದ್ರೂ ಇದ್ದರೆ ಅದು ಭಾರತದ ಆಹಾರ ಪದ್ಧತಿ. ಆದರೆ ನಮ್ಮಲ್ಲಿ ಈಗಾಗಿರೋದು ಬೇರೆ ಆಗಿದೆ ಬಿಡಿ. ಈಗ ಎಲ್ಲರೂ ಶುರು ಮಾಡಿದ್ದಾರೆ, ನಮ್ಮಲ್ಲಿಯೂ ಕೂಡ ಅಮೇರಿಕಾದ ಐಟಮ್ಗಳು ಯಾವಿದೆ ಅವನ್ನೆಲ್ಲ ತಿನ್ನುವಂಥ ಒಂದು ಹೊಸ ತಳಿ ಜಂಜಿ ನಮ್ಮಲ್ಲಿ ತಯಾರಾಗ್ತಾ ಇದೆ. ಅದು ಬೇರೆ ವಿಷಯ, ಅದ್ರ ಬಗ್ಗೆ ಈಗ ಚರ್ಚೆ ಮಾಡೋದು ಬೇಡ. ಹಾಗಿರುವಾಗ ಅವರ ಆಹಾರ ಪದಾರ್ಥಗಳನ್ನ ನಾವು ಯಾಕೆ ಖರೀದಿ ಮಾಡಬೇಕು ಅಂತ ನಮ್ಮ ಪ್ರಶ್ನೆ. ಜೊತೆಗೆ ನಮ್ಮ ಡೈರಿ ಪ್ರಾಡಕ್ಟ್, ನಮ್ಮ ದೇಶದಲ್ಲಿ ಜಗತ್ತಿಗೆ ಅತಿ ಹೆಚ್ಚು ಹೈನುಗಾರಿಕೆಯ ಪದಾರ್ಥ ತಯಾರು ಮಾಡುವಂಥ ದೇಶ ಭಾರತ. ಅದು ಕೋಆಪರೇಟಿವ್ ಮೂವ್ಮೆಂಟಲ್ಲಿ, ಕುರಿಯನ್ ಅವ್ರ ಮೂಲಕ ಕೋಆಪರೇಟಿವ್ ಮೂವ್ಮೆಂಟಲ್ಲಿ ತಯಾರಾಗುತ್ತೆ. ಗುಜರಾತ್ ಆನಂದದಿಂದ ಶುರುವಾದದ್ದು ಇದು, ಅಮೂಲ್ನಿಂದ. ಹಾಗಿರುವಾಗ ಅವರ ಡೈರಿ ಪ್ರಾಡಕ್ಟ್ ನಾವು ಯಾಕೆ ತೊಗೋತೀವಿ? ಆದರೆ ಅವ್ರು ಹೇಳ್ತಾರೆ ಇಲ್ಲ ನಮ್ಮ ಐಟಮ್ಗಳನ್ನು ತೊಗೊಳ್ಳಿ ಅಂತ ಬೆನ್ನ ಹತ್ತಿದ್ರು. ಅದಕ್ಕೆ ಆಗೋದಿಲ್ಲ ಅಂತ ನಾವು ಹೇಳಿದ್ವಿ. ಬಗ್ಗಿ ಬಿಡ್ತಾರೆ ಇವರು ಅಂತ ಡೊನಾಲ್ಡ್ ಟ್ರಂಪ್ ಪ್ರಯತ್ನ ಮಾಡಿದರು. ದಶದಿಕ್ಕುಗಳಿಂದ ನಮ್ಮ ಮೇಲೆ ಒತ್ತಡವನ್ನು ಹೇರುವ ಪ್ರಯತ್ನ ಮಾಡಿದರು. ಆ ಕಡೆ ಯುರೋಪ್ಗೆ ಹೇಳ್ತಾರೆ ಇವ್ರ ಮೇಲೆ ಟ್ಯಾರಿಫ್ ಹಾಕಿ ಅಂತಾರೆ, ಈ ಕಡೆ ಇನ್ನೊಂದು ದೇಶಕ್ಕೆ ಹೇಳ್ತಾರೆ, ಅವ್ರು ಹೇಳ್ತಾರೆ ಇವ್ರ ಮೇಲೆ ಟ್ಯಾರಿಫ್ ಹೇರಿ ಅಂತಾರೆ. ರಷ್ಯಾ ಜೊತೆ ತೈಲ ಉತ್ಪನ್ನವನ್ನು ಮಾಡಬೇಡಿ, ಖರೀದಿ ಮಾಡಬೇಡಿ ಅಂತ. ಒಟ್ಟು ಎಷ್ಟು ಸಾಧ್ಯವೋ ಅಷ್ಟು ಕಿರಿಕಿರಿಯನ್ನು ಕೊಡುವುದು, ಭಾರತವನ್ನು ಡೆಡ್ ಎಕಾನಮಿ ಅನ್ನೋದು ಎಲ್ಲವನ್ನು ಮಾಡಿದರು. ಅಮೇರಿಕದ್ದೊಂದು ಭಾಳ ಚೆನ್ನಾಗಿ ಒಂದು ಪ್ರೊಪಗ್ಯಾಂಡ ಇದೆ ಅವ್ರದ್ದು. ಏನಂದರೆ, ಒಬ್ಬ ವ್ಯಕ್ತಿಯನ್ನು ದುಷ್ಟ, ಕಳ್ಳ ಅಂತ ಅವ್ರನ್ನ ಚಿತ್ರಿಸ್ಬಿಡ್ತಾರೆ. ಇಡೀ ಜಗತ್ತು ಅದನ್ನು ನಂಬಲಿಕ್ಕೆ ಶುರು ಮಾಡ್ತಾರೆ. ಅಮೇರಿಕ ಹೇಳಿದ ಮಾತನ್ನು ಜಗತ್ತು ನಂಬಲಿಕ್ಕೆ ಶುರು ಮಾಡ್ತಾರೆ. ಉದಾಹರಣೆಗೆ ಇರಾಕ್ನ ಸದ್ದಾಮ್ ಹುಸೇನ್, ಈತನ ಬಳಿ ಜಗತ್ತನ್ನು ಸರ್ವನಾಶ ಮಾಡಬಲ್ಲಂಥ ವೆಪನ್ಸ್ ಇದ್ದಾವೆ ಅಂತ ಒಂದು ಪ್ರೊಪಗ್ಯಾಂಡ ಮಾಡಲಾಯಿತು. ಸಾಮೂಹಿಕವಾಗಿ ಜಗತ್ತನ್ನೇ ಈತ ನಾಶ ಮಾಡಬಲ್ಲಂಥ ವೆಪನ್ಸ್ ಇಟ್ಕೊಂಡಿದ್ದಾನೆ ಅಂತ ಒಂದು ನರೇಟಿವ್. ಆತನ ಮೇಲೆ ಯುದ್ಧ ಮಾಡಲಾಯಿತು, ಇಡೀ ದೇಶವನ್ನು ನಾಶ ಮಾಡಲಾಯಿತು, ಅದು ನಿರಂತರವಾದ ಯುದ್ಧ ಮಾಡಲಾಯಿತು. ಕೊಲ್ಲಿ ಯುದ್ಧ ಅಂತ ಫೇಮಸ್ಸು, ನಿಮ್ಗೆ ಗೊತ್ತಿರೋದದು. ಆತ ಹೋಗಿ ಅಡಗಿಕೊಂಡ, ಅವನ ಅನ್ನಾವಿನ್ಯಾಗಿ ಸತ್ತು ಹೋಗೋ ಪರಿಸ್ಥಿತಿಗೆ ತೊಗೊಂಡು ಹೋದರು. ಆಮೇಲೆ ನೋಡಿದರೆ ಆ ರೀತಿ ಅಸ್ತ್ರ ಎಲ್ಲಿದೆ, ಆ ಥರ ಎಲ್ಲಿದೆ ತೋರಿಸಿ ಅಂತಂದರೆ ಯಾರೂ ಕೇಳೂ ಇಲ್ಲ. ಅಂಥ ಅಸ್ತ್ರವೇ ಸದ್ದಾಮ್ ಹುಸೇನ್ ಹತ್ರ ಇರಲಿಲ್ಲ. ಅದೇ ರೀತಿ ರಷ್ಯಾವನ್ನು ಪ್ರೊಜೆಕ್ಟ್ ಮಾಡುವ ಪ್ರಯತ್ನ ನಡೀತು. ಏನಂತ, ರಷ್ಯಾ ಅನ್ನೋದೊಂದು ಕಳ್ಳ ರಾಷ್ಟ್ರ, ದುಷ್ಟರು, ಇವರು ಸರಿಯಿಲ್ಲ, ಇವರು ಉಕ್ರೇನ್ ಮೇಲೆ ದಾಳಿ ಮಾಡಿಕೊಂಡು ಉಕ್ರೇನನ್ನು ತಮ್ಮ ವಶಕ್ಕೆ ತಗೋತಾ ಇದ್ರು. ಈ ರೀತಿಯದಾದಂಥ ನರೇಟಿವ್ ಮಾಡಿ ಅದು ನ್ಯಾಟೋ ದೇಶ ಆಗಲಿ, ಅಲ್ಲಿ ತಂದು ನಮ್ಮ ಸೈನ್ಯವನ್ನು ಇಡೋಣ, ಈ ರೀತಿಯದಾದಂಥ ಅಜೆಂಡಾಯನ್ನು ಇಟ್ಕೊಂಡು ರಷ್ಯಾ ಜೊತೆ ವ್ಯವಹಾರ ಮಾಡ್ಬೋದು. ಐರೋಪ್ಯ ರಾಷ್ಟ್ರಗಳು ರಷ್ಯಾ ಜೊತೆ ವ್ಯವಹಾರ ಮಾಡಬೇಡಿ, ಭಾರತ ರಷ್ಯಾ ಜೊತೆ ವ್ಯವಹಾರ ಮಾಡಬಾರ್ದು ಅಂತ ಪೇಂಟ್ ಮಾಡಿಬಿಡೋದು. ಒಬ್ಬ ವ್ಯಕ್ತಿಯನ್ನು ಕಳ್ಳ, ದುಷ್ಟ, ನೀಚ, ಮೋಸಗಾರ ಅಂತ ಒಂದು ರಾಷ್ಟ್ರವನ್ನು ಬಿಂಬಿಸ್ಬಿಡೋದು. ಅದೇ ರೀತಿಯಾಗಿ ಭಾರತವನ್ನು ಮಾಡುವ ಪ್ರಯತ್ನ ನಡೀತು. ಒಂದು ಕಡೆ ನ್ಯೂಯಾರ್ಕ್ ಟೈಮ್ಸು, ಮತ್ತೊಂದು ಕಡೆ ವಾಷಿಂಗ್ಟನ್ ಪೋಸ್ಟು, ಜೊತೆಗೆ ಸೋಷಿಯಲ್ ಮೀಡಿಯಾ. ಅದಲ್ಲದೆ ಈತನ ಚಂಡಾಳ ಚೌಕಳಿ ಇದೆಯಲ್ಲ ಡೊನಾಲ್ಡ್ ಟ್ರಂಪ್ದು,
ಈ ಮಾರ್ಕೋ ರೂಬಿಯೋ, ಆಮೇಲೆ ಬರೆಂಡನ್ ಲಿಂಚು, ಪೀಟರ್ ನೊವ್ಯಾರೋ, ಇವರೆಲ್ಲ ಭಾರತದ ಬಗ್ಗೆ ಇನ್ನಿಲ್ಲದ ಹಾಗೆ ಮಾತಾಡೋದು. ಹೆದರದೇ ಇರುವ ಏಕಮೇವ ರಾಷ್ಟ್ರ ಭಾರತ ಒಂದೇ. ಇಷ್ಟೆಲ್ಲ ಪ್ರಪಗಂಡ ಮಾಡಿದರೂ ಕೂಡ ಪಿಯೂಷ್ ಗೋಯಲ್ ಆಗಲಿ ನರೇಂದ್ರ ಮೋದಿ ಆಗಲಿ ಸೊಪ್ಪೆ ಹಾಕಲಿಲ್ಲ, ಕನ್ಸಿಡ್ರೇಷನ್ಗೆ ತಗೊಳ್ಳಿಲ್ಲ. ನೀವು ಒಂದು ವೇಳೆ ನಮ್ಮ ಜೊತೆ ಡೀಲ್ ಮಾಡಲಿಲ್ಲ, ನಮಗೇನೂ ನಷ್ಟ ಇಲ್ಲ. ಒಂದು ಕಾಲ ಇತ್ತು, ಒಂದು ಕಾಲದಲ್ಲಿ ಏನಿತ್ತು ಅಂತಂದರೆ ಅಮೇರಿಕಾ ಸ್ಯಾಂಕ್ಷನ್ಸ್ ಹಾಕಿಬಿಟ್ರೆ ಫಾರಿನ್ ರಿಸರ್ವೇ ಇರೋದಿಲ್ಲ, ಆಮೇಲೆ ಬರಬೇಕಾದ ವಸ್ತುಗಳು ಬರೋದಿಲ್ಲ, ಇಡೀ ದೇಶ ತತ್ತರಿಸುವಂಥ ಪರಿಸ್ಥಿತಿ. ನಾವು ಅಣ್ವಸ್ತ್ರ ಪರೀಕ್ಷೆ ಮಾಡಿದಾಗ ಇದೇ ರೀತಿ ಅಮೇರಿಕ ನಿಷೇಧವನ್ನು ಹೇರಿತ್ತು. ಅವಾಗ ಇನ್ನೂ ಡಿ-ಡಾಲರೈಸೇಷನ್ ಇರಲಿಲ್ಲ. ಈಗ ನರೇಂದ್ರ ಮೋದಿ ಬಂದ ಮೇಲೆ ಅದ್ಭುತವಾದಂಥ ಒಂದು ಸಿಸ್ಟಮನ್ನು ಜಗತ್ತಿನಾದ್ಯಂತ ಮಾಡಿಬಿಟ್ರು. ಮಲ್ಟಿ ಡೈಮೆನ್ಷನ್ ಐಡಿಯಾ ಮಾಡಿದ್ರು. ಏನು, ನಾವು ರಷ್ಯಾ ಜೊತೆ ವ್ಯಾಪಾರ ಮಾಡುವಾಗ ಅವ್ರ ರೂಬೆಲ್ಲು ಮತ್ತು ನಮ್ಮ ರೂಪಾಯಿ ವ್ಯವಹಾರ ನಡೆಯುತ್ತದೆ. ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ ನಾವು ವ್ಯವಹಾರ ಮಾಡುವಾಗ ದಿರಾಮ್ನಲ್ಲಿ ವ್ಯವಹಾರ ಮಾಡ್ತೀವಿ. ಚೈನಾದ ಜೊತೆ ಮಾಡುವ ಯುವಾನ್ ಜೊತೆ ವ್ಯವಹಾರ ಮಾಡ್ತೀವಿ. ಕಾರ್ಪೊರೇಟ್ ಲೆವೆಲಲ್ಲಿ ಇವತ್ತಿಗೂ US ಡಾಲರೇ ನಡೆಯುತ್ತೆ. ಆದರೂ ಉಳಿದ ಎಲ್ಲ ವ್ಯವಹಾರಗಳನ್ನು ಕೂಡ ನಮ್ಮ ಕರೆನ್ಸಿಯಿಂದ ಮಾಡಬಹುದು ಅನ್ನುವಂಥ ಒಂದು ಸಿಸ್ಟಮ್ ಬಂತು. ಅಷ್ಟೇ ಅಲ್ಲ, ಬ್ರಿಕ್ಸ್ ಮೂಲಕ ನಮ್ಮದೇ ಕರೆನ್ಸಿಯನ್ನು ಮಾಡಬೇಕು ಅನ್ನುವಂಥ ಒಂದು ಅಜೆಂಡಾ ಸಿದ್ಧ ಆಗಿಬಿಟ್ಟಿತ್ತು. ನರೇಂದ್ರ ಮೋದಿ ಸ್ವಲ್ಪ ತಾಳ್ಕೊಳ್ಳಿ, ಹಂಗೆ ಅವಸರ ಮಾಡಬೇಡಿ ಅಂತ ಹೇಳಿದರು. ಇವತ್ತು ಅಮೇರಿಕಾ ಯಾವುದೇ ದೇಶದ ಮೇಲೆ ನಿಷೇಧ ಹೇರಿದರೆ ಡಾಲರ್ಗಾಗಿ ಪರಿತಪಿಸಬೇಕಾದಂಥ ಅಗತ್ಯತೆ ಇಲ್ಲ. ಇದು ಡೊನಾಲ್ಡ್ ಟ್ರಂಪ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. 3 ಶಕ್ತಿಗಳು ಏಕಕಾಲಕ್ಕೆ ಆವಿರ್ಭವಿಸ್ತವೆ ಅನ್ನುವಂಥ ಆತಂಕ ಆತನನ್ನು ಕಾಡ್ತಾ ಇದೆ. ಒಂದು ಕಡೆ ಜಿ ಜಿನ್ಪಿಂಗು, ಮತ್ತೊಂದು ಕಡೆ ವ್ಲಾದಿಮಿರ್ ಪುಟಿನ್ನು, ಮಧ್ಯದಲ್ಲಿ ನರೇಂದ್ರ ಮೋದಿ ಯಾವಾಗ ಸೊಪ್ಪೆ ಹಾಕಲಿಲ್ಲವೋ, ಯಾವಾಗ ಇವ್ರ ಮಾತಿಗೆ ಬೆಲೆಯನ್ನೇ ಕೊಡಲಿಲ್ವೋ, ಆವಾಗ ಹಂತವಾಗಿ ಈತ ತಾನು ಸೋತಿದ್ದೇನೆ ಅಂತ ಹೇಳಲಾರದೆ ನಮ್ಮ ಮತ್ತು ನರೇಂದ್ರ ಮೋದಿ ಮಧ್ಯೆ ಸೌಹಾರ್ದಯುತ ಸಂಬಂಧ ಇದೆ ಅಂತ ರುಜುವಾತು ಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಬ್ರೆಂಡನ್ ಲಿಂಚ್ನ ಭಾರತಕ್ಕೆ ಕಳಿಸ್ತಾರೆ ಮಾತುಕತೆ ಆಡುವಂತ. ಬ್ರೆಂಡನ್ ಲಿಂಚ್ ಭಾರತಕ್ಕೆ ಬಂದು ಏನು ಮಾಡ್ತಾರೆ, ಈಗ ಬೀಟಿ ಹತ್ತಿಯನ್ನು ಭಾರತದಲ್ಲಿ ಅವ್ರ ಬೀಜವನ್ನು ಬಳಸಿ ನಮ್ಮಲ್ಲಿ ಬೆಳೆಯುವ ಪದ್ಧತಿ ಬಂತು. ಒಂದು ಸಲ ಅವರ ಬೀಜವನ್ನು ನೀವು ಬಿತ್ತಿದ ಮೇಲೆ ಬೇರೆ ಬೀಜವನ್ನು ಬಿತ್ತಕ್ಕಾಗೋದಿಲ್ಲ. ಆ ರೀತಿ ಸಿಸ್ಟಮನ್ನು ಇವರು ಅಡಾಪ್ಟ್ ಮಾಡಿರೋದು. ಆಮೇಲೆ ಅಲ್ಲಿಯ ರೈತರಿದಾರಲ್ಲ, ಈಗ ಟೆಕ್ಸಾಸ್ನಲ್ಲಿ, ಫ್ಲಾರಿಡಾದಲ್ಲಿ, ಜಾರ್ಜಿಯಾದಲ್ಲಿರುವ ರೈತರಿದಾರಲ್ಲ, ಸಂಪೂರ್ಣವಾಗಿ ಡೊನಾಲ್ಡ್ ಟ್ರಂಪ್ ಜೊತೆ ತುಂಬ ಚೆನ್ನಾಗಿರುವಂಥ ಒಂದು ಕಮ್ಯುನಿಟಿ ಅದು. ಅವ್ರನ್ನ ಖುಷಿ ಪಡಿಸಲೇಬೇಕು. ಈ ಡೊನಾಲ್ಡ್ ಟ್ರಂಪ್ ಖುಷಿ ಪಡಿಸ್ಬೇಕಂದ್ರೆ ಏನು ಮಾಡ್ಬೇಕು, ಹೆಂಗಾದರೂ ಮಾಡಿ ಅವರಿಗೆ ಭಾರತದ ಮಾರ್ಕೆಟನ್ನು ಕೊಡಬೇಕು. ಭಾರತ ಆ ಮಾರ್ಕೆಟನ್ನು ಕೊಡಲಿಕ್ಕೆ ಸಿದ್ಧ ಆಗೋದಿಲ್ಲ. ಆದರೆ ಮಜಾ ಅಂದರೆ ಈ ರೈತರಿದಾರಲ್ಲ, ಟೆಕ್ಸಾಸು, ಫ್ಲೋರಿಡಾ, ಜಾರ್ಜಿಯಾದಲ್ಲಿರುವಂಥ ಹಳೇ ಕಾಲದ ರೈತರಿದಾರಲ್ಲ, ಅವರು ಈಗಲೂ ಬಳಸೋದು ಜಾನ್ ಡಿಯರ್ ಟ್ರ್ಯಾಕ್ಟರ್ಗಳನ್ನೇ ಬಳಸ್ತಾರೆ. ಅವರು ಹಳೇ ಮಾಡೆಲ್ಗಳು. ಆದರೂ ಉಳಿದ ಎಲ್ಲ ಕಡೆ ನೋಡಿ ನೀವು, ಭಾರತದ ಮಹೀಂದ್ರ ಅನ್ನುವಂಥ ಟ್ರ್ಯಾಕ್ಟರು ಅಮೇರಿಕವನ್ನು ಆಳ್ತಾ ಇದೆ. ಭಾರತದ ವಸ್ತುಗಳು ಅಮೇರಿಕದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿದವಂದರೆ, ಒಂದು ಜನರಿಕ್ ಮೆಡಿಸಿನ್ನು, ಭಾರತದ ಮೆಡಿಸಿನ್ನು ಅಮೇರಿಕೆಗೆ ಹೋಗದೆ ಹೋದರೆ $10 ಕೊಂಡುಕೊಳ್ಳಬೇಕಾದ ಔಷಧಿ $100 ಆಗುತ್ತೆ. $100 ವಸ್ತು $500 ಆಗುತ್ತೆ. ಅಂಥದ್ದೊಂದು ದೊಡ್ಡ ತತ್ತರಿಕೆ ಅಲ್ಲಿ ಆಗುವಂಥ ಭಯಾನಕ ವಾತಾವರಣ ಸೃಷ್ಟಿಯಾಗುತ್ತೆ. ಆದ್ದರಿಂದ ಈ ಬ್ರೆಂಡನ್ ಲಿಂಚನ್ನು ಫಸ್ಟ್ ಕಳಿಸ್ತಾರೆ, ಕಳಿಸಿ ಡೀಲ್ ಮಾಡೋದು. ಹಾಗಾದರೆ ಈಗ ಅವರು ಟ್ಯಾರಿಫ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಭಾರತ ಮೇಲೆ? ಖಂಡಿತವಾಗಿ ಮಾಡೋದಿಲ್ಲ. ಹಂತವಾಗಿ ನಮಗೂ ಅವ್ರಿಗೂ ವ್ಯವಹಾರ ಆಗಿದೆ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನವನ್ನು ಈ ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ. ಭಾರತದ ಜೊತೆ ನಾನು ಚೆನ್ನಾಗಿದ್ದೀನಿ ಅಂತ ಜಗತ್ತಿಗೆ ಸಾರುವ ಪ್ರಯತ್ನ ಮಾಡ್ತಾರೆ. ತಾನು ಸೋತಿಲ್ಲ ಅಂತ ಎಸ್ಟಾಬ್ಲಿಷ್ ಮಾಡುವ ಪ್ರಯತ್ನ ಮಾಡ್ತಾರೆ. ಇದೆಲ್ಲವೂ ನರೇಂದ್ರ ಮೋದಿಗೆ, ಪಿಯೂಷ್ ಗೋಯಲ್ಗೆ, ಅಮಿತ್ ಶಾಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈತ ಆಟ ಆಡ್ತಾ ಇದ್ದಾನೆ, ಈತ ನಾಟಕ ಮಾಡ್ತಾ ಇದ್ದಾನೆ, ಈತ ಮ್ಯಾಡ್ ಮ್ಯಾನ್ ಸಿಂಡ್ರೋಮ್ನಿಂದ ನರಳ್ತಾ ಇದ್ದಾನೆ. ಮ್ಯಾಡ್ ಮ್ಯಾನ್ ಸಿಂಡ್ರೋಮ್ ಅಂದರೆ ಈ ಕ್ಷಣ ಮಾತಾಡಿದ್ದೀನಿ, ಇನ್ನೊಂದು ಕ್ಷಣ ಮಾತಾಡೋದಿಲ್ಲ. ಆಮೇಲೆ ನಾನು ಹೇಳುವಂಥ ಸುಳ್ಳು ಏನಿದೆಯಲ್ಲ, ಈ ಸುಳ್ಳನ್ನು ಜಗತ್ತು ನಂಬಿಕೊಳ್ಳುತ್ತೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ವ್ಯಕ್ತಿ ಹೋಗ್ತಾನೆ. ಯಾವುದೋ ಒಂದು ವಿಷಯವನ್ನು ಹೇಳ್ತಾರೆ, ಅದನ್ನು ಎದುರಿಗಿನವ್ರು ನಂಬ್ತಾರೆ ಅಂತ ಅಂದ್ಕೊಂಬಿಡೋದು. ನಮ್ಮಲ್ಲಿ ಭಾಳ ಜನರಿಗೆ ಈ ಸಿಂಡ್ರೋಮ್ ಇರುತ್ತೆ, ಗೊತ್ತಾಗಲ್ಲ ನಮಗೆ. ಮ್ಯಾಡ್ ಮ್ಯಾನ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಇದಕ್ಕೆ. ಎದುರಿಗಿರೋ ನನಗಿಂತ ಬುದ್ಧಿವಂತ ಇದ್ದಾನೆ ಅನ್ನುವಂಥ ಕಲ್ಪನೆ ಏನಿರಲ್ಲ, ಕಪೋಲ ಕಲ್ಪಿತವಾದಂಥ ಕಥೆಗಳನ್ನು ಕಟ್ತಾ ಹೋಗೋದು. ಒಂದು ಸಲ ಆ ರೋಗ ಅಂಟುಕೊಂಡ್ಬಿಟ್ರೆ ಮನುಷ್ಯನಿಗೆ, ಆತ ಸ್ಥಿತಪ್ರಜ್ಞನಾಗಿರೋದಿಲ್ಲ ಮತ್ತು ಎದುರಿಗಿರೋರು ಅರಿವಿನಿಂದ ಕೂಡಿದಂಥ ಜನ ಅನ್ನೋದು ಗೊತ್ತಿರೋದಿಲ್ಲ. ಡೊನಾಲ್ಡ್ ಟ್ರಂಪ್ ಇದೇ ಸಮಸ್ಯೆಯಿಂದ ಬಳಲ್ತಾ ಇರೋ ವ್ಯಕ್ತಿ. ಡೊನಾಲ್ಡ್ ಟ್ರಂಪ್ ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ, ಆತನಿಗೆ ಎಷ್ಟು ಸಾಧ್ಯವೋ ಅಷ್ಟು ಇನ್ನು 3 ವರ್ಷಗಳ ಒಳಗೆ ಆಸ್ತಿಯನ್ನು ಮಾಡ್ಕೊಂಡ್ಬಿಡ್ಬೇಕು ತನ್ನ ಸ್ವಂತಕ್ಕೆ ಅಂತ. ಪಾಕಿಸ್ತಾನ ಆದರೆ ನಾವು ಹೇಳ್ದಂಗೆ ಕೇಳುತ್ತೆ, ಇತರ ರಾಷ್ಟ್ರಗಳು ನಮ್ಮ ಮಾತು ಕೇಳ್ತವೆ. ಕ್ರಿಪ್ಟೋ ಕರೆನ್ಸಿ ಅಂದ್ಕೂ ಪಾಕಿಸ್ತಾನ ಸೈನ್ ಹಾಕಿಬಿಡ್ತೀವಿ. ನಮ್ಮ ಎಲ್ಲ ತೊಗೊಂಡೋಗಿ ನಮ್ಮ ಅಲ್ಲಿ ಅವರ ಏರ್ ಬೇಸ್ನಲ್ಲಿ ಇಟ್ಕೋತೀವಿ ಅಂದ್ರೆ ಅದಕ್ಕೆ ಒಪ್ಕೊಂಡ್ರು. ಭಾರತ ಮಾತ್ರ ನಾವು ಹೇಳ್ದಂಗೆ ಕೇಳೋದಿಲ್ಲ.
ಇದನ್ನು ಕೇಳಿಸ್ಬೇಕು ಅನ್ನುವಂಥ ಹಠದಲ್ಲಿ ಆತ ಈ ಸಿಂಡ್ರೋಮ್ನಿಂದ ನರಳ್ತಾ ಇದ್ದಾರೆ. ಈಗ ಒಂದು ಹೊಸ ನಾಟಕ, ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆದ ಸಂದರ್ಭದಲ್ಲಿ ನಾನು ಫೋನ್ ಮಾಡಿ ವಂಡರ್ಫುಲ್ ಟಾಕ್ ಮಾಡಿದ್ದೀನಿ. ವಂಡರ್ಫುಲ್ ಶಬ್ದ ಬಳಸಿದ್ದಾರೆ ಅವರು. ಐ ಹ್ಯಾಡ್ ಅ ವಂಡರ್ಫುಲ್ ಟಾಕ್ ವಿತ್ ಮೈ ಡಿಯರ್ ಫ್ರೆಂಡ್ ನರೇಂದ್ರ ಮೋದಿ ಅಂತ ಹಾಕಿದ್ದಾರೆ. ಇದು ನಾಟಕದ ಇನ್ನೊಂದು ಅಂಕ. ಮತ್ತೆ ಏನೇನು ನಾಟಕ ಮಾಡ್ತಾರೆ ಮುಂದೆ ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.